ದಳಪತಿಯ ಯಜಮಾನಿ ಇನ್ನಿಲ್ಲ, ದೊಡ್ಡ ಗೌಡರ ದೊಡ್ಡ ಶಕ್ತಿಯಾಗಿದ್ದಂತಹ ಚೆನ್ನಮ್ಮ ಇನ್ನಿಲ್ಲ. ಆಸಿಡ್ ದಾಳಿಗೂ ಕೂಡ ಜಗ್ಗಿಲ್ಲ ಬಗ್ಗಿಲ್ಲ, ಬದುಕಿ ಉಳಿದಿದ್ದಂತಹ ಚೆನ್ನಮ್ಮ ಅವರು. ಪೂಜೆ ಪುನಸ್ಕಾರ ಅಂತಂದರೆ ಬಹಳ ಪ್ರೀತಿ. ಬೆಳಗ್ಗೆ ಎದ್ದು 5 ಗಂಟೆಗೆ ಪೂಜೆ ಪುನಸ್ಕಾರಗಳನ್ನು ಆರಂಭ ಮಾಡ್ತಾ ಇದ್ರು. ಮನೆಗೆ ಬಂದವರಿಗೆ ಯಾವ ರೀತಿಯಾದಂತಹ ಸಂಸ್ಕಾರವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಇವರನ್ನು ನೋಡಿ ನಾವೆಲ್ಲರೂ ಕೂಡ ಕಲಿಬೇಕಾಗಿತ್ತು. ಆ ರೀತಿಯಾದಂತಹ ಸತ್ಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಕ್ಕಳು ಮೊಮ್ಮಕ್ಕಳಿಗೆ ಚೆನ್ನಮ್ಮನ ಸಂಸ್ಕಾರವನ್ನು ಕಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಮಣ್ಣಿನ ಮಗನ ಪತ್ನಿ ಇಲ್ಲದೆ ಇದೀಗ ಬರಿದಾಗಿದೆ ಕರುನಾಡ ಭೂಮಿ. ಕುಮಾರಸ್ವಾಮಿ ರೇವಣ್ಣನವರ ಜನ್ಮದಾತೆ ಇನ್ನಿಲ್ಲ. ನಿಜಕ್ಕೂ ಅವರು ನಡೆದುಕೊಂಡು ಬಂದಂತಹ ರೀತಿ, ಅವರು ಕುಟುಂಬವನ್ನು ತೆಗೆದುಕೊಂಡು ಬಂದಂತಹ ರೀತಿ, ಬೆಳೆಸ್ಕೊಂಡು ಬಂದಂತಹ ರೀತಿ, ಗೌಡರ ಜೊತೆ ಬಾಳಿ ಬದುಕಿದ್ದು ಎಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಬಹಳಷ್ಟು ಸರಳ ಜೀವಿ ಅವರು. ಎಲ್ಲಿಯೂ ಕೂಡ ಯಾವತ್ತಿಗೂ ಕೂಡ ನಾನು ಮಾಜಿ ಪ್ರಧಾನಿ ಅಥವಾ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ನಾನು ಪ್ರಧಾನಿಯವರ ಹೆಂಡತಿ ಅನ್ನೋದನ್ನು ಎಲ್ಲಿಯೂ ಕೂಡ ಅವರು ತೋರಿಸ್ಕೊಂಡಂತಹ ವ್ಯಕ್ತಿಯು ಅಂತೂ ಅಲ್ಲವೇ ಅಲ್ಲ. ಬಹಳ ಸರಳ ಜೀವಿ. ಮನೆಯವರಿಗೆ ಬಂದಂಥವರಿಗೂ ಕೂಡ ಬಹಳ ಸತ್ಕಾರವನ್ನು ಕೂಡ ಮಾಡ್ತಾಯಿದ್ರು. ಯಾರೇ ಬರಲಿ ಬಂದಂತಹ ಸಂದರ್ಭದಲ್ಲಿ ಊಟ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದರು. ಬಹಳ ಜನರು ಕೂಡ ಅವರ ಕೈ ತುತ್ತನ್ನು ತಿಂದಿರೋದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಯಾರೇ ಬರಲಿ ಯಾರೇ ಹೋದರೂ ಕೂಡ ಬಹಳ ಆತ್ಮೀಯತೆ ರೀತಿಯಿಂದ ಕೂಡ ವರ್ತಿಸ್ತಾ ಇದ್ರು. ಯಾವತ್ತಿಗೂ ಕೂಡ ನಾನೊಬ್ಬ ಪ್ರಧಾನಿ ಹೆಂಡತಿ ಅನ್ನುವಂತಹ ಅಹಂಕಾರ, ಹಮ್ಮು ಬಿಮ್ಮು ಅವರಲ್ಲಿ ಇರಲಿಲ್ಲ ಅಂತ ಹೇಳಿ ಅವರ ಒಂದು ಸಂದರ್ಭದಲ್ಲಿ, ಅಂದರೆ ಈ ಒಂದು JDS-ಅನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಹೊರಗಡೆನೇ ಇರ್ತಾಯಿದ್ರು ದೇವೇಗೌಡರು. ಮನೆಗೆ ಬರುವಂಥದ್ದು ಕೂಡ ಲೇಟ್ ಆಗ್ತಾಯಿತ್ತು. ಎಷ್ಟೇ ಸಮಯ ಆದರೂ ಲೇಟ್ ಆದರೂ ಕೂಡ ಚೆನ್ನಮ್ಮ ಅವರು ದೇವೇಗೌಡರಿಗೆ ಕಾದು ಕುಳಿತು ಅವ್ರು ಬಂದ ನಂತರ ಊಟವನ್ನು ಮಾಡ್ತಾಯಿದ್ರಂತೆ. ನೋಡಿ, ಎಷ್ಟು ಸರಳತೆ, ಎಷ್ಟು ಆಗಿನ ಕಾಲದಲ್ಲಿ ಎಷ್ಟು ಆ ಪ್ರೀತಿ, ಆ ಬಾಂಧವ್ಯ ಎಲ್ಲವನ್ನೂ ಕೂಡ ಉಳಿಸ್ಕೊಂಡು ಮಕ್ಕಳಿಗೂ ಕೂಡ ಅದೇ ರೀತಿಯಾದಂತಹ ಸಂಸ್ಕಾರವನ್ನು ಬೆಳೆಸಿ ಒಳ್ಳೆಯ ನಡತೆಯಿಂದ ನಡೆದುಕೊಳ್ಬೇಕು ಅಂತ ಒಂದು ಸಂಸ್ಕಾರವನ್ನು ಬೆಳೆಸಿದಂತಹ ಚೆನ್ನಮ್ಮ ಅವರನ್ನು ಇದೀಗ ಇಡೀ ರಾಜಕೀಯ ವಲಯದಲ್ಲಿ ನೆನೆಸ್ಕೊಳ್ಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಚೆನ್ನಮ್ಮ ದೇವೇಗೌಡರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ದೇವೇಗೌಡರಿಗೆ ಮೋದಿ ದೂರವಾಣಿ ಮುಖಾಂತರ ಕರೆ ಮಾಡಿ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಚೆನ್ನಮ್ಮ ಅವರ ವಿನಮ್ರತೆ, ಸಮಾಜ ಸೇವೆಯನ್ನ ಮೋದಿ ಈ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ. ಓಂ ಶಾಂತಿ ಅಂತ ಹೇಳಿ ಸಂತಾಪದ ಸಂದೇಶವನ್ನು ಕೂಡ ಅವರು ಬರೆದುಕೊಂಡಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಹೃದಯಪೂರ್ವಕ ಸಾಂತ್ವನವನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಾಂತ್ವನವನ್ನು ಕೂಡ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡಿ, ಬಹಳ ಆತ್ಮೀಯರು, ಎಲ್ರಿಗೂ ಕೂಡ ಆತ್ಮೀಯರು ದೇವೇಗೌಡರು. ಸೊ ಅವರು ನಡ್ಕೊಂಡು ಬಂದಂತಹ ರೀತಿ, ಅವರ ರಾಜಕೀಯದ ರೀತಿ, ಅವರು ಇರ್ತಾ ಇದ್ದಂತಹ ರೀತಿ ನೀತಿಗಳೆಲ್ಲರಿಗೂ ಕೂಡ ಒಂದು ಕಡೆ ಮಾರ್ಗದರ್ಶಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ರಾಜಕೀಯ ಮುತ್ಸದ್ದಿ ದೇವೇಗೌಡರು. ಮತ್ತು ಎಲ್ಲೇ ಹೋದರೂ ಕೂಡ ದಂಪತಿಗಳನ್ನು ನಾವು ಗಮನಿಸ್ತಾ ಇದ್ರಿ. ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ದಂಪತಿಗಳು ಸಮೇತವಾಗಿ ಹೋಗ್ತಾ ಇದ್ರು. ಏನೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಇಬ್ಬರು ಯಾವಾಗಲೂ ಕೂಡ ಜೊತೆಯಲ್ಲಿ ಇರ್ತಾ ಇದ್ರು. ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಅವರು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ನಡೆದುಕೊಂಡು ಹೋಗಬೇಕು, ಹೇಗೆ ಜೀವನವನ್ನು ಮಾಡಬೇಕು, ಜೀವನದಲ್ಲಿ ಏನೇ ಕಷ್ಟ ಸುಖ ಬಂದರೂ ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಪಾಠವನ್ನು ಕಲಿಸ್ಕೊಟ್ಟಂತಹ ಚೆನ್ನಮ್ಮನವರು ಇನ್ನಿಲ್ಲ ಅನ್ನೋದು ಅವರ ಕುಟುಂಬಕ್ಕೆ ಬರಸಿಡಿಲು ಬಡದಂತಾಗಿದೆ. ಆಸ್ಪತ್ರೆಗೆ ಸೇರಿಸಿದಂತಹ ದಿನದಿಂದಲೂ ಕೂಡ ಒಂದಷ್ಟು ಏರುಪೇರುಗಳಾಗ್ತಾ ಇತ್ತು ಅವರ ಆರೋಗ್ಯದಲ್ಲಿ ಅನ್ನೋದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ನೋಡಿ, ಚೆನ್ನಮ್ಮ ಅವರ ನಿಧನಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ರಾಹುಲ್ ಗಾಂಧಿ ಸಾಂತ್ವನವನ್ನು ಸೂಚಿಸಿದ್ದಾರೆ. ಚೆನ್ನಮ್ಮ ಅವರ ಸೌಮ್ಯತೆ, ಅವರ ಬೆಂಬಲವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರಿಂದ ಸಂತಾಪದ ಮಹಾಪೂರ್ವೇ ಹರಿದು ಬರ್ತಾ ಇದೆ. ನೋಡಿ, ಪ್ರತಿಯೊಬ್ಬರು ಕೂಡ ಅವರು ನಡೆದುಕೊಂಡು ಬಂದಂತಹ ರೀತಿ, ಅವರ ನಮ್ರತೆ ವಿನಮ್ರತೆ ಯಾವ ರೀತಿಯಾಗಿ ಇರ್ತಾ ಇತ್ತು, ಅವರು ಬಂದಂತಹ ಜನರ ಜೊತೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು, ಎಂತಹ ರಾಜಕೀಯ ವ್ಯಕ್ತಿಗಳೇ ಬಂದರೂ ಕೂಡ ಅವರ ಸರಳತೆಯನ್ನು ಅವರು ಯಾವತ್ತಿಗೂ ಕೂಡ ಬಿಟ್ಕೊಡ್ಲಿಲ್ಲ.
ಮತ್ತು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ದೇವರ ಧ್ಯಾನ ಮಾಡೋದ್ರಲ್ಲೇ ಅವರು ಇಡೀ ದಿನವನ್ನು ಕಳೀತಾ ಇದ್ರಂತೆ. ದೇವರು ಒಂದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಚೆನ್ನಮ್ಮ ಅವರಿಗೆ. ಆ ರೀತಿಯಾಗಿ ನಡೆದುಕೊಂಡು ಬಂದಂತಹ ಒಂದು ಹಿರಿ ಜೀವ ಇವತ್ತು ಆಗಲಿದೆ. ಹಿರಿ ಜೀವಕ್ಕೆ ಇದೀಗ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಚೆನ್ನಮ್ಮನವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಚೆನ್ನಮ್ಮನವರ ನಿಧನಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಮಾಧ್ಯಮ ಪ್ರಕಟಣೆಯನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಪಾರ ದೈವ ಭಕ್ತಿಯಾಗಿದ್ದಂತಹ ಚೆನ್ನಮ್ಮನವರು ತುಂಬು ಕುಟುಂಬವನ್ನು ಸಾಕಿ ಸಲಹಿದಂತಹ ಮಹಾನ್ ತಾಯಿ ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ದಾರೆ. ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣರವರ ಬದುಕಿನ ಏಳಿಗೆಯ ಹಿಂದೆ ಅವರು ಸಾಕಷ್ಟು ಶ್ರಮಿಸಿದ್ದಾರೆ. ಚೆನ್ನಮ್ಮನವರ ಪರಿಶ್ರಮ ಅಡಗಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸಂತಾಪವನ್ನು ಸೂಚಿಸಿದ್ದಾರೆ. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾಳೆ ಅನ್ನುವಂತಹ ಗಾದೆ ಮಾತುಗಳನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇದು ನಿಜಕ್ಕೂ ಒಂದು ದೇವೇಗೌಡರ ಪ್ರತಿ ಯಶಸ್ಸಿನ ಹಿಂದೆ ನಿಂತಿದ್ದವರು ಚೆನ್ನಮ್ಮನವರು ಅಂತ ಹೇಳಿ ಸಂತಾಪವನ್ನು ಅರ್ಪಿಸಿದ್ದಾರೆ. 7 ಬೀಳುಗಳಲ್ಲಿ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ದವರು ಚೆನ್ನಮ್ಮ ಅವರು ಅಂತ ಹೇಳಿ ಸಂತಾಪವನ್ನು ಸೂಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ನೋಡಿ, ಒಂದು ಕುಟುಂಬ ಚೆನ್ನಾಗಿ ಇರಬೇಕು ಅಂತಂದರೆ ಆ ಕುಟುಂಬದಲ್ಲಿ ಮಹಿಳೆಯ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಒಬ್ಬ ಮಹಿಳೆ ಮನೆಯಲ್ಲಿ ಇದ್ಕೊಂಡು ಇಡೀ ಕುಟುಂಬವನ್ನು ಲಾಲನೆ ಪಾಲನೆ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ತನ್ನ ಗಂಡನಿಗೆ ಬೇಕು ಬೇಡವಾದಂಥದ್ದು ಎಲ್ಲವನ್ನೂ ಕೂಡ ನೋಡಿಕೊಂಡು ಮತ್ತು ಮೊದಲೇ ರಾಜಕೀಯ ಕುಟುಂಬದಲ್ಲಿ ಬೆಳೆದು ಬಂದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಯಾವ ರೀತಿಯಾಗಿ ಇದ್ದರೆ ಒಳಿತು, ಯಾವ ರೀತಿಯಾಗಿ ಇರಬೇಕು, ಕಷ್ಟ ಸುಖ ಈ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಎಲ್ರಿಗೂ ಕೂಡ ಬರುವುದಿಲ್ಲ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತೀವಿ, ಗಂಡ ಏನಾದರೂ ಒಂದು ಮಾತು ಅಂದರೆ ಸಾಕು ಅದಕ್ಕೆ ವಿರೋಧ ವ್ಯಕ್ತಪಡಿಸೋದನ್ನು ಗಮನಿಸಿದ್ದೀವಿ. ಬಟ್ ಆದರೆ ಚೆನ್ನಮ್ಮ ಅವರು ಹಂಗಿರಲಿಲ್ಲ. ಚೆನ್ನಮ್ಮ ಅವರ ನಿಧನದ ಸುದ್ದಿ ಕೇಳಿ ತೀವ್ರ ನೋವಾಗಿದೆ ಅಂತ ಹೇಳಿ ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ರಾಜಕೀಯ ಗುರುಗಳಾದ ದೇವೇಗೌಡರ ಧರ್ಮಪತ್ನಿಯವರು ಚೆನ್ನಮ್ಮ ಅವರಿಗೆ ದೇವರ ಬಗ್ಗೆ ಅಪಾರವಾದಂತಹ ಭಕ್ತಿ ಇತ್ತು. ನನಗೂ ಕೂಡ ಹಲವು ಬಾರಿ ಅವರ ಆಶೀರ್ವಾದ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಮ್ಮ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕರುಣಿಸಲಿ ಅಂತ ಹೇಳಿದ್ದಾರೆ. ಕುಟುಂಬದವರಿಗೆ ದುಃಖ ಭರಿಸುವಂಥ ಶಕ್ತಿ ದೇವರು ನೀಡಲಿ ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ದಾರೆ. ನೋಡಿ, ಈಗ ನಾವೇನು ಹೇಳ್ತಾ ಇದ್ದೀವಿ, ಹಿರಿಯ ರಾಜಕೀಯ ನಾಯಕರು ಅಂತ ನಾವೇನು ಕರಿತೀವಿ, ಅವರೆಲ್ಲರೂ ಕೂಡ ದೇವೇಗೌಡರ ಅಂಡರಲ್ಲಿ ಪಳಗಿದಂತಹ ರಾಜಕೀಯ ವ್ಯಕ್ತಿಗಳು. ಸಿದ್ದರಾಮಯ್ಯನವರು ಕೂಡ JDSನಲ್ಲೇ ಇದ್ದಂಥದ್ದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಈಗ ಜಮೀರ್ ಅಹ್ಮದ್ ಖಾನ್ ಅವರು ಹಿರಿಯ ನಾಯಕರು ಅಂತ ನಾವೇನು ಕರಿತೀವಿ, ಅವರೆಲ್ಲರೂ ಕೂಡ ದೇವೇಗೌಡರ ಕುಟುಂಬದವರನ್ನು ಆತ್ಮೀಯವಾಗಿ ನೋಡಿದವರು ಮತ್ತು ಚೆನ್ನಮ್ಮ ಅವರನ್ನು ಆತ್ಮೀಯವಾಗಿ ನೋಡಿದವರು, ಅವರ ಕೈತುತ್ತನ್ನು ತಿಂದವರು. ಅಂದರೆ ಅವರು ಮಾಡಿದಂತಹ ಅಡಿಗೆ ಊಟಗಳನ್ನು ಸವಿದಂತಹ ಭಾಗ್ಯ ಇವತ್ತಿಗೂ ಕೂಡ ಇದೆ ಅವರಿಗೆ. ಸೊ ಅದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳುವಂತಹ ಕೆಲಸವನ್ನು ಗಣ್ಯಾತಿ ಗಣ್ಯರು ಕೂಡ ಮಾಡ್ತಾ ಇದ್ದಾರೆ. ಬಹಳ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದವರು. ಮನೆಗೆ ಯಾರೇ ಬಂದರೂ ಕೂಡ ಊಟ ಹಾಕುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಒಂದೊತ್ತಿನ ಊಟ ಯಾವತ್ತಿಗೂ ಕೂಡ ಇಲ್ಲ ಅಂತ ಹೇಳಿ ಕಲಿಸಿದವರಂತೆ ಅಲ್ವೇ ಅಲ್ಲ. ಸೊ ವಾಪಸ್ ಕಳುಹಿಸುವಂತಹ ಕೆಲಸವನ್ನು ಮಾಡಿದವರಂತೂ ಅಲ್ವೇ ಅಲ್ಲ. ಬಹಳ ಹತ್ತಿರದಿಂದ ನಾವು ಅವರನ್ನು ಗಮನಿಸಿದ್ದೀವಿ. ಯಾವಾಗಲೂ ಕೂಡ ಅವರು ದೈವ ಭಕ್ತಿಯನ್ನು ಹೊಂದಿರುವಂತಹ ಜೀವಿ ಅನ್ನುವಂತಹ ವಿಚಾರವನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ನೆನೆದುಕೊಳ್ತಾ ಇದ್ದಾರೆ. ನೋಡಿ, ಅವರಿಗೆ ಈ 2001ರಲ್ಲಿ ಆ್ಯಸಿಡ್ ದಾಳಿ ಆಗಿತ್ತು. ಬೇರೆ ಯಾರೋ ಬಂದು ದಾಳಿ ಮಾಡಿದ್ದಲ್ಲ, ಸ್ವಂತ ಕುಟುಂಬದವರೇ ರೇವಣ್ಣ ಅವರ ಮೇಲೆ ಆ್ಯಸಿಡ್ ದಾಳಿ ಮಾಡಬೇಕು ಅಂತ ಹೇಳಿ ಅದು ವಿಫಲ ಆದಂತಹ ಸಂದರ್ಭದಲ್ಲಿ ಅದು ಚೆನ್ನಮ್ಮ ಅವರ ಮೇಲೆ ದಾಳಿ ಮಾಡುವಂತಹ ಕೆಲಸಗಳಾಯಿತು. ಆಗಲೂ ಕೂಡ ಆ ಜೀವ ಸಾಕಷ್ಟು ನೊಂದು ಬೆಂದರೂ ಕೂಡ 1 ರಿಂದ 2 ತಿಂಗಳುಗಳ ಕಾಲ ಅವರು ಏನಾಗ್ತಾ ಇದೆ ನನಗೆ ನನ್ನ ಜೀವನದಲ್ಲಿ, ಅಥವಾ ನಾನು ಬದುಕಿದಿನ ಇಲ್ವಾ ಅನ್ನುವಂತಹ ಸಂದೇಶಗಳು ಅಥವಾ ಈ ಒಂದಷ್ಟು ಅನುಮಾನಗಳು ಅವರಿಗೆ ಬಂದಿದ್ದು ಕೂಡ ಉಂಟಂತೆ. ಅದನ್ನು ಅವರು ಖುದ್ದು ಹೇಳ್ಕೊಂಡಿದ್ದು ಕೂಡ ಉಂಟು. ದೇವೇಗೌಡರು ಕೂಡ ಈ ವಿಚಾರವನ್ನು ಮಾತನಾಡಿರೋದನ್ನು ನಾವು ಕೂಡ ಗಮನಿಸಿದ್ದೀವಿ. ಅಂಥ ಸಂದರ್ಭದಲ್ಲಿಯೂ ಕೂಡ ಧೃತಿಗೆಡದೆ ಜೀವನವನ್ನು ವೆರಿ
ಪಾಸಿಟಿವ್ ಆಗಿ ತೆಗೆದುಕೊಂಡಂತಹ ಆ ಹಿರಿಯ ಜೀವ ಇವತ್ತು ನಮ್ಮೆಲ್ಲರನ್ನ ಕೂಡ ಆಗಲಿದೆ. ಅವರು ನಡೆದುಕೊಂಡು ಬಂದಂತಹ ಹಾದಿ, ಅವರು ಇದ್ದಂತಹ ಸರಳ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬರೂ ಕೂಡ ನೆನೆಸ್ಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ.